ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಮ್ಮರ್ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಎನರ್ಜಿ ಡ್ರಿಂಕ್ ಅಂತಲೇ ಹೇಳಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿ ಸಹ. ಇದನ್ನು ನಫರತ್ ಕಾ ಶರ್ಬತ್ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆ ಡ್ರಿಂಕನ್ನು ಯಾಕೆ ನಫರತ್ ಕಾ ಶರ್ಬತ್ ಅಂತ ಹೇಳ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದು ಅಷ್ಟು ಟೇಸ್ಟಿಯಾಗಿ, ಅಷ್ಟು ಹೆಲ್ದಿಯಾಗಿ, ಅಷ್ಟು ಎನರ್ಜಿ ಕೊಡುತ್ತೆ. ಫುಲ್ ಡೇ ನೀವು ಎನರ್ಜಿಟಿಕ್ ಆಗಿರಬಹುದು ಇದನ್ನು ಒಂದು ಲೋಟ ಕುಡಿಯೋದ್ರಿಂದ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1-2 ಚಮಚ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಏನು ಬೇಸಿಲ್ ಸೀಡ್ಸ್ ಅಂತಿಲ್ಲ, ಅದನ್ನೇ ನೀರಲ್ಲಿ ಹಾಕಿಬಿಟ್ಟು ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ. ಇದು ತಣ್ಣಗಿದೆ, ಫ್ರಿಜ್ಜಲ್ಲಿ ಇಟ್ಟಿರುವಂಥ ಹಾಲು. ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಹಾಗೆ ಇದಕ್ಕೆ ನಾನಿಲ್ಲಿ ನನ್ನ ಹತ್ರ MTR ಬಾದಾಮ್ ಪೌಡರ್ ಏನಿತ್ತು ಅದನ್ನು ನಾನಿಲ್ಲಿ 2 ಚಮಚ ಹಾಕಿದ್ದೀನಿ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಇರೋದರಿಂದ ಸೊ ಇದನ್ನು 1-2 ಚಮಚ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಸ್ವಲ್ಪ ಹಾಕ್ಕೊಳ್ಬೇಕು, ಏನಕ್ಕಂದರೆ ನಾವು ಇವಾಗ ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ಸಕ್ಕರೆ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆಯನ್ನು ಪುಡಿ ಮಾಡಿ ಸಹ ಹಾಕ್ಕೊಳ್ಬಹುದು, ಇಲ್ಲ ಲಾಸ್ಟಿಗೆ ಟೇಸ್ಟ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಸಿಹಿ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಆವಾಗ ಸಹ ಹಾಕ್ಕೊಳ್ಬಹುದು. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಜಪ್ಪಿಟ್ಕೊಂಡಿದ್ದೀನಿ, ಅದನ್ನು ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇಲ್ಲ ಅಂದರೆ ನೀವು ವೆನಿಲಾ ಎಸೆನ್ಸನ್ನು ಸಹ ಹಾಕ್ಕೊಳ್ಬಹುದು. ಹಾಗೆ ಇದಕ್ಕೆ ನಾನು ಇವಾಗ ನೆನೆಸಿಟ್ಕೊಂಡಂತಹ ಸಬ್ಜಾ ಸೀಡ್ಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಫುಡ್ ಕಲರನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿಯನ್ನು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟು ನೀವು ಹಾಕೋಬಹುದು. ನನ್ನ ಹತ್ರ ಕೇಸರಿ ಇವತ್ತು ಇರಲಿಲ್ಲ, ಹಾಗೆ ನಾನು ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೇನಿದೆ ಅದನ್ನೆಲ್ಲ ಹಾಕ್ಕೊಳ್ಬಹುದು. ನಾನಿಲ್ಲಿ ಕ್ಯಾಶ್ಯೂವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಪ್ ವೆನಿಲಾನ ಹಾಕ್ಕೊಂಡಿದ್ದೇನೆ. ವೆನಿಲಾ ಎಲ್ಲ ಹಾಕೋದ್ರಿಂದ ತುಂಬ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತಿನ್ನೋದಕ್ಕೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಐಸ್ ಕ್ರೀಮ್ನ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಐಸ್ ಕ್ರೀಮ್ ಬೇಕಾದರೆ ಹಾಕ್ಬೋದು, ಇಲ್ಲಿದ್ರೆ ಇಲ್ಲ. ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವುದಿದೆ, ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಹಾಕ್ಕೊಳ್ಬಹುದು. ನಿಮ್ಮ ಹತ್ರ ಬಾದಾಮಿ, ಪಿಸ್ತಾ, ಕ್ಯಾಶು, ಡೇಟ್ಸ್ ಅದೇನಿದ್ರು ಬೇಕಾದರೆ ಅದನ್ನು ನೆನೆಸಿಟ್ಟು ಸಹ ನೀವು ಅದು ಹಾಕಬಹುದು. ಇವಾಗ ಇದಕ್ಕೆ ಆ್ಯಪಲನ್ನು ಹಾಕ್ಕೊಳ್ಬೇಕು. ಆ್ಯಪಲ್ನ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ಜ್ಯೂಸಿಗೆ ನಾನು ಇದನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಯಾರಿಗೆ ಆ್ಯಪಲೆಲ್ಲ ಇಷ್ಟ ಇರಲ್ಲೋ ಅವರು ಈ ಥರ ಮಾಡಿಕೊಡೋದ್ರಿಂದ ಅವರು ತಿಂತಾರೆ. ಈ ಬೇಸಿಗೆಯಲ್ಲಿ ದೇಹ ತಂಪಾಗಿರುತ್ತೆ. ಇದರಲ್ಲಿ ತಂಪಿನ ಬೀಜ ಇದೆ, ಆ್ಯಪಲ್ ಇದೆ, ಹಾಲಿದೆ. ಸೊ ಇದನ್ನೆಲ್ಲ ನೀವು ಕುಡಿಯೋದ್ರಿಂದ ಎನರ್ಜಿ ಡ್ರಿಂಕ್ ಅಂತಲೇ ಹೇಳಬಹುದು. ಮಕ್ಕಳು ಈ ಬಿಸಿಲಲ್ಲಿ ತುಂಬ ಆಡಿ ಸುಸ್ತಾಗ್ತಾರೆ. ಆವಾಗ ಇದನ್ನು ನೀವು ಅವರಿಗೆ 1 ಕಪ್ ಕೊಟ್ಟರೆ ಅವರು ತುಂಬ ಎನರ್ಜೆಟಿಕ್ ಆಗಿ ತುಂಬಾ ಇನ್ನೂ ಚೆನ್ನಾಗಿ ಆಟ ಆಡಿಕೊಂಡು ಇರ್ತಾರೆ. ಈ ರೀತಿ ನೀವು ಸಹ ಈ ರೀತಿ ಮನೇಲಿ ಒಂದ್ಸಲ ಈ ರೀತಿ ಎಲ್ಲ ಫ್ರೂಟ್ಸ್ ಹಾಕಿಬಿಟ್ಟು ಎಲ್ಲ ಟ್ರೈ ಮಾಡಿ. ಮಕ್ಕಳಿಗೆ ಅಂತಲ್ಲ, ಇದು ದೊಡ್ಡವರಿಗೆ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗಿನ ಬಿಸಿಲಿಗೆ ಅಂತೂ ಎಷ್ಟು ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೂ ಸಾಕಾಗಲ್ಲ, ಇನ್ನೂ ಕೋಲ್ಡ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಈ ರೀತಿ ಒಂದು ಡ್ರಿಂಕ್ಸ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಹೆಲ್ದಿನೂ ಆಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ. ಮನೇಲೇ ಮಾಡಿದ್ದು ಅಂತ ಒಂದು ಕೊಡಲಿಕ್ಕೂ ಸಹ ಖುಷಿಯಾಗತ್ತೆ. ಅಂಗಡೀಲಿ ಕೊಡುವಂತಹ ಕಲರಿಂಗ್ ಬಾಟಲ್ಸ್ ಎಲ್ಲ ಕೊಡೋ ಬದಲು ಈ ರೀತಿ ಮಕ್ಕಳಿಗೆ ನೀವು ಮಾಡಿಕೊಡೋದ್ರಿಂದ ನಮಗೂ ಸ್ವಲ್ಪ ಖುಷಿಯಾಗುತ್ತೆ, ಮಕ್ಕಳೇನೋ ಹೆಲ್ದಿ ತಿಂತಿದ್ದಾರೆ ಅಂತ. ಸೊ ನೀವು ಸಹ ಈ ರೀತಿ ಒಂದ್ಸಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿಡಿ, ನೀವು ಮಕ್ಕಳಿಗೆ ದಿನಪೂರ್ತಿ ಕೊಡಬಹುದು. ಇವಾಗ ಈ ನಫರತ್ ಕಾ ಶರ್ಬತ್ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇಷ್ಟು ರುಚಿಕರವಾದ ಶರ್ಬತ್ನ ಯಾಕೆ ನಫರತ್ ಕಾ ಶರ್ಬತ್ ಅಂತ ಹೇಳ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಕುಡಿದ್ರೆ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. 1 ಗ್ಲಾಸ್ ಕುಡಿದ್ರೆ ಇನ್ನೂ 1 ಗ್ಲಾಸ್ ಬೇಕು ಅಂತ ಅನಿಸೋವಂತಹ ಶರ್ಬತ್ ಇದು. ನೀವು ಸಹ ಇದನ್ನು ಟ್ರೈ ಮಾಡಿ, ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.